ನಮಸ್ಕಾರ ರೀ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ರಾಗಿ ಮುದ್ದೆ ಹಾಗೂ ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣಂತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ದಿವಸ ರಾಗಿ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ. ಈಗ ಸುಮಾರು 4-5 ನುಗ್ಗೆಕಾಯಿಗಳನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನು ನಾವು ತೊಳೆದು ಈಗ ಕುಕ್ಕರ್ಗೆ ಹಾಕ್ತೀವಿ. ಮತ್ತು ಇವಾಗ ಹೆಸರುಬೇಳೆ ಒಂದು ಕಪ್ಪಿನಷ್ಟು ಹಾಕ್ತಿದ್ವಿ. ನೀವು ಹೆಸರುಬೇಳೆ ಹಾಕ್ಬೋದು, ಇಲ್ಲ ಅಂದ್ರೆ ತೊಗರಿಬೇಳೆನೂ ಹಾಕ್ಬೋದು. ಅದೇ ರೀತಿ ದಪ್ಪಗೆ ಗೋಳಿದಂಥ ಟೊಮೆಟೊ ಎರಡು ಪೀಸ್ ಎರಡು ಟೊಮೆಟೊ ಹಾಕಿರ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿ ಕೂಡ ಸ್ವಲ್ಪ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಉಪಯೋಗ ಮಾಡ್ತೀವಿ. ಸ್ವಲ್ಪ ಎಣ್ಣೆ, ಅಡುಗೆ ಹಾಕುವ ಎಣ್ಣೆ ಸ್ವಲ್ಪ ಹಾಕಬೇಕು. ಇದು ಈಗ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿ ಆಯಿತು. ಇದನ್ನು 2 ಗ್ಲಾಸಿನಷ್ಟು ಬೇಯಲು ನೀರು ಹಾಕಬೇಕು. 2 ಅಥವಾ 2.5 ನಮ್ಮ ಪ್ರಮಾಣ ನೋಡಿಕೊಂಡು ಸುಮಾರು 2 ಗ್ಲಾಸಿನಷ್ಟು ಅವು ಚೆನ್ನಾಗಿ ಬೇಯುವ ಹಾಕಬೇಕು. ಈಗ ಕುಕ್ಕರನ್ನು ಮುಚ್ಚುತ್ತೇನೆ. ಇದನ್ನು ಕುಕ್ಕರ್ ಮುಚ್ಚಿ 2 ಸೀಟಿ ಆಗುವವರೆಗೆ ಇದನ್ನು ಇಟ್ಟು ಬಿಡ್ತೇನೆ. ನೋಡಿ ವೀಕ್ಷಕರೇ, ಈಗ 2 ಸೀಟಿ ಆದ ನಂತರ ಕುಕ್ಕರನ್ನು ಓಪನ್ ಮಾಡಾಗಿದೆ. ಅದು ನೋಡಿ ಯಾವ ರೀತಿ ಮಂದಗಾಗಿದೆ. ಈ ನುಗ್ಗೆಕಾಯಿ ಬೀಜ ರಕ್ತ ಶುದ್ಧೀಕರಣ ಮಾಡ್ತೈತಿ, ರಕ್ತಹೀನತೆ ಕಡಿಮೆ ಮಾಡ್ತೈತಿ. ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಿರ್ತೈತಿ ಮತ್ತು ಕ್ಯಾಲ್ಸಿಯಂ ಬರೋದ್ರಿಂದ ಮೂಳೆಗಳಿಗೆ ಉತ್ತಮ. ವೀಕ್ಷಕರೇ, ಈಗ ಅದನ್ನು ಒಗ್ಗರಣೆ ಹಾಕಲು ಎಣ್ಣೆ 2-3 ಸ್ಪೂನ್ ಎಣ್ಣೆ ಹಾಕಿರ್ತೇನೆ. ಈಗ ಎಣ್ಣೆ ಕಾಯಬೇಕು. ನೋಡಿ ವೀಕ್ಷಕರೇ, ಎಣ್ಣೆ ಕಾದಿದೆ. ಸಾಸಿವೆ ಹಾಕುತ್ತೇವೆ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ 1 ಸ್ಪೂನ್ ಜೀರಿಗೆ ಆದಮೇಲೆ ಬೆಳ್ಳುಳ್ಳಿ, ಕುಟ್ಟಿದ ಬೆಳ್ಳುಳ್ಳಿ ಹಾಕುತ್ತೇವೆ. ಇದರಲ್ಲಿ ವಿಟಮಿನ್ ಸಿ ಇರ್ತೈತಿ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತಿ. ಇದರಲ್ಲಿ ಮತ್ತು ಶುಗರ್ ಕಂಟ್ರೋಲ್ ಮಾಡ್ತೈತಿ. ಹಸಿ ಶುಂಠಿ ಹಾಕ್ತೇನೆ. ನೋಡಿರಿ, ಕರಿಬೇವು ಸೊಪ್ಪು 4-5 ಎಸಳು, ಅರಿಶಿನ ಪುಡಿ ಸ್ವಲ್ಪ ಪ್ರಮಾಣ ಅರಿಶಿನ ಪುಡಿ ಹಾಕುತ್ತಿದೆ. ಗರಂ ಮಸಾಲೆ ಪುಡಿ ಹಾಕ್ತೇನೆ. ಸ್ವಲ್ಪ ಖಾರ ಪುಡಿ, ಮಸಾಲೆ ಖಾರ ಪುಡಿ ಸ್ವಲ್ಪ ಹಾಕ್ತಿದ್ವಿ. ಅದಕ್ಕೆ 1-2 ಚಮಚ ಎಷ್ಟು ನಮ್ಗೆ ಖಾರ ಬೇಕು ಅಷ್ಟು ಆ ಪ್ರಮಾಣದಲ್ಲಿ ಹಾಕಿಕೊಳ್ಳಬೇಕು. ಸ್ವಲ್ಪ ಇಂಗಿನ ಪೌಡರ್ ಹಾಕ್ತೀನಿ. ನೋಡಿ, ಲಿವರ್ಗೆ ತುಂಬ ಒಳ್ಳೆಯದು. ಶ್ವಾಸಕೋಶಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಾಗ್ತೈತಿ. ನೋಡಿ, ಈಗ ಕುದಿಸಿದ ನುಗ್ಗೆಕಾಯಿ ಇದಕ್ಕೆ ಹಾಕ್ತೀನಿ. ಈಗ ಚೆನ್ನಾಗಿ ಇದು ಸಾಂಬಾರ, ಪಲ್ಯ, ಸೂಪ ಮಾಡ್ಕೊಂಡು ತಿನ್ಬೋದು. ಇದು ಆರೋಗ್ಯಕ್ಕೆ ನುಗ್ಗೆಕಾಯಿ ಉತ್ತಮವಾಗಿರ್ತದೆ. ಈಗ ಹಾಕಿದ್ವಿ, ತುಂಬ ಚೆನ್ನಾಗಿ ಕೈಯಾಡಿಸ್ಬೇಕು. ಅದನ್ನು ಒಗ್ಗರಣೆ ಮಿಶ್ರಣ ಆಗಬೇಕು. ನೋಡಿ ವೀಕ್ಷಕರೇ, ನುಗ್ಗೆಕಾಯಿ ಸಾಂಬಾರು ರೆಡಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಕುಕ್ಕರ್ ತೊಳೆದ ನೀರು ಹಾಕಬೇಕು. ನೋಡ್ರಿ ಎಷ್ಟು ಮಂದಗಾಗಿದೆ, ಎಷ್ಟು ಕಲರ್ ಬಂದಿದೆ. ನೋಡ್ರಿ, ಚೆನ್ನಾಗಿ ಆಗಿದೆ. ನುಗ್ಗೆಕಾಯಿ ಕೂಡ ಹಣ್ಣಾಗಿ ಬೇಂದಿವೆ. ಪೂರ ನುಗ್ಗೆಕಾಯಿ ರಾಡಿ ಆಗಿರಬಾರ್ದು. ಅದನ್ನು ಸ್ವಲ್ಪ ತಿನ್ನಕ್ಕೆ ಬರುವಂತೆ ನುಗ್ಗೆಕಾಯಿ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ. ನಾವು ಉಪ್ಪನ್ನು ಮತ್ತು ಆಮೇಲೆ ಬೇಕಾದ್ರೆ ನೋಡಿಕೊಂಡು ಮತ್ತು ಹಾಕ್ಬೋದು. ಈಗ 1-2 ಸ್ಪೂನ್ ಹಾಕಿದ್ದೀವಿ. ಈಗ ಅದಕ್ಕೆ ಬೆಲ್ಲ ನಾವು ಬೇಕಂದ್ರೆ ಬೆಲ್ಲ ಹಾಕ್ಬೋದು. ನಾವು ಹುಳಿ ಕಡಿಮೆ ತಿನ್ನೋದ್ರಿಂದ ನಾವು ಬೆಲ್ಲವನ್ನು ಉಪಯೋಗ ಮಾಡ್ತೀವಿ. ನೀವು ಹುಳಿ ಹಚ್ಚಬೇಕಂದ್ರೆ ಬೆಲ್ಲವನ್ನು ಹಾಕದೇ ಬಿಡ್ಬೋದು. ಈಗ ನೋಡಿರಿ, ಚೆನ್ನಾಗಿ ಕುದಿ ಬರಬೇಕಿದು. ಇದು ನಾವು ರಾಗಿ ಮುದ್ದೆ ಜೊತೆಗೆ ಭಾರಿ ಕಾಂಬಿನೇಷನ್ ಆಗ್ತದೆ. ಇದು ನೋಡ್ರಿ, ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದೆ.
ನೋಡ್ರಿ ಈಗ ಒಗ್ಗರಣೆ ಹಾಕಿ ಎಲ್ಲ ಹಾಕಿದ ಈಗ ಇದನ್ನು ಸುಮಾರು ಒಂದು 10 ನಿಮಿಷ ಆ ಕುದಿಯಲು ಬಿಡೋಣ. ನೋಡ್ರಿ ವೀಕ್ಷಕರೇ, ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಕುದಿಯಾಕತ್ತಿದ್ ನೋಡ್ರಿ, ಚೆನ್ನಾಗಿ ಕುದಿದೆ, ಘಮ್ ವಾಸನೆ ಬರ್ತಾ ಇದೆ. ಈಗ ನುಗ್ಗೆಕಾಯಿ ಸಾಂಬಾರು ಕುದಿದ ಸ್ಟೋವ್ ಆರಿಸಿ ಇದನ್ನು ಬದಿಗಿಟ್ಟು ಈಗ ರಾಗಿ ಮುದ್ದೆ ತಯಾರು ಮಾಡೋಣ. ಇದರ ಜೊತೆಗೆ ರಾಗಿ ಮುದ್ದೆ ಕಾಂಬಿನೇಷನ್ ಆಗ್ತದೆ, ಭಾರಿ ಟೇಸ್ಟ್ ಬರ್ತದೆ. ರಾಗಿ ಮುದ್ದೆ ತಯಾರು ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ. ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಮಾಡಲು ಈಗ 3 ಗ್ಲಾಸ್ನಷ್ಟು ನೀರು ಕುದಿಯಾಕಿಟ್ಟಿದ್ದೀನಿ. ನೀರು ಕುದಿವರೆಗೆ ಕಾಯಬೇಕು. ಅದಕ್ಕೆ 2 ಗ್ಲಾಸು ಅಂದರೆ ಸುಮಾರು ಒಂದು ಅರ್ಧ kg ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟು 2 ಗ್ಲಾಸ್ ಅರ್ಧ kg ರಾಗಿ ಹಿಟ್ಟಿಗೆ ಸುಮಾರು 3 ಗ್ಲಾಸ್ ನಾನು ನೀರು ಕುದಿಯಾಕಿಟ್ಟಿದ್ದೀನಿ. ನೋಡಿ ವೀಕ್ಷಕರೇ, ಚೆನ್ನಾಗಿ ನೀರು ಕುದೀತಿದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನು ಹಾಕ್ತೇವೆ. ಯಾಕಂದರೆ ಇದು ರಾಗಿ ಮುದ್ದೆ ಮಾಡುವಾಗ ಗಂಟು ಆಗಬಾರೋ ಉದ್ದೇಶದಿಂದ ಸ್ವಲ್ಪ ಅಕ್ಕಿಯನ್ನು ಉಪಯೋಗ ಮಾಡ್ತಿದ್ದೀವಿ. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗ ಹಾಕಿರ್ತೇವೆ. ನೋಡ್ರಿ, ಈಗ ನೀರು ಕುದಿಯಾಕತ್ತಿದ್ ನೋಡ್ರಿ. ಈಗ ಏನು ಮಾಡ್ತೀನಿ, ಈಗ ಇದು ರಾಗಿ ಮುದ್ದೆ ಭಾರಿ ಉತ್ತಮವಾದದ್ದು. ಇದರಲ್ಲಿ ಕ್ಯಾಲ್ಸಿಯಂ ಇದೆ. ಈ ಗರಗರನೇ ತಿರುಗಬೇಕು, ಅಂದ್ರೆ ಗಂಟು ಆಗೋದಿಲ್ಲ. ಇಲ್ಲಾಂದ್ರೆ ಗಂಟು ಆಗ್ತಾ ಇದೆ. ಎಷ್ಟು ಸ್ಪೀಡಾಗಿ ಹಾಕ್ತೀವೋ, ಎಷ್ಟು ತಿರುಗ್ತೀವೋ ಅಷ್ಟು ಗಂಟು ಆಗೋದು ಕಡಿಮೆ ಆಗ್ತದೆ. ಈ ರೀತಿ ಗಂಟು ಆಗದ ಹಾಗೆ ನೋಡಿಕೊಳ್ಳೋದು. ವೀಕ್ಷಕರೇ, ಈಗ ರಾಗಿ ಮುದ್ದೆ ರೆಡಿಯಾಗಿದೆ, ತುಂಬ ಬೆಂದಿದೆ. ಇನ್ನು ಸ್ವಲ್ಪ ಇದನ್ನು ನಾನು ಒಂದು 2 ನಿಮಿಷ ಬಿಡುತ್ತೇನೆ, ಅಂದರೆ ಇನ್ನೂ ಟೇಸ್ಟ್ ಬರ್ತದೆ. ನೋಡ್ರಿ ಸ್ನೇಹಿತರೆ, ರಾಗಿ ಮುದ್ದೆ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಟ್ಟಿಗೆ ಹಾಕಿ ಆರಲು ಬಿಡೋಣ. ನೋಡಿ ವೀಕ್ಷಕರೇ, ಈಗ ರಾಗಿ ಮುದ್ದೆ ರೆಡಿಯಾಗಿದೆ. ಇದು ಭಾಳ ಬಿಸಿ ಇದೆ, ಆದ್ದರಿಂದ ಒಂದು ತಟ್ಟಿಗೆ ಹಾಕ್ಕೊಂಡು ಇದನ್ನು ಆರಿ ಸ್ವಲ್ಪ ಕೈ ಉಂಡೆ ಕಟ್ಟೋಕೆ ಬರುವಾಗ ಬಿಟ್ಟು, ಆಮೇಲೆ ಯಾವಾಗ ಉಂಡೆ ಕಟ್ಟಕ್ಕೆ ಬರ್ತೋ ಸ್ವಲ್ಪ ಬಿಸಿದ್ದಾಗ ಉಂಡೆ ಕಟ್ಟಕ್ಕೆ ಬರ್ತದೆ, ಆವಾಗಿನ ಒಳಗೆ ಸ್ವಲ್ಪ ಆರಾಕ್ ಬಿಡೋಣ. ವೀಕ್ಷಕರೇ, ಇದು ಕಟ್ಟಕ್ಕೆ ಬರುವಾಗ ಆಗಿದೆ. ಕೈಗೆ 2 ಕೈಗೆ ತುಪ್ಪ ಹಚ್ಚಬೇಕು. ಯಾಕಂದರೆ ಇದು ಕೈಗೆ ಹತ್ಕೊಬರ್ತದೆ, ಚಿಗಿರ್ತದಲ್ಲ, ಹತ್ಕೊಬಾರ್ದಂತ ಕೈ ತುಪ್ಪ ಹಚ್ಚಬೇಕು. ತುಪ್ಪ ಇರ್ಲಿಕ್ಕೆ ಎಣ್ಣೆ ಕೂಡ ಉಪಯೋಗ ಮಾಡ್ಬೋದು. ಈ ರೀತಿಯಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಬೋದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಬೋದು. ನಾವು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿ ಈ ರೀತಿಯಾಗಿ ರೌಂಡಾಗಿ ಉಳಿಸ್ಬೇಕು. ಸಂಪೂರ್ಣ ರೌಂಡ್ ಆಗ್ಬೇಕದು. ನೋಡಿರಿ, ಈ ರೀತಿ ನಾನು ರೌಂಡ್ ಮಾಡ್ಕೊಂಡು ಮಡಿ ಎಷ್ಟು ರೌಂಡ್ ಆಗಿದೆ ನೋಡಿರಿ. ತುಪ್ಪ ಮಿಂಚ್ತಾ ಇದೆ. ಇದೇ ರೀತಿ ನಾವು ಇದು ಮುದ್ದಿಗೆ ತಯಾರು ಮಾಡ್ಕೊಳ್ಳೋಣ. ಇದು ದೇಹಕ್ಕೆ ಭಾರಿ ಉತ್ತಮ, ಜೀರ್ಣ. ಯಾವಾಗ ನುಗ್ಗಿಕಾಯಿ ಹೇಗಿದೆಯೋ, ನುಗ್ಗಿಕಾಯಲ್ಲಿರೋ ಅಂಶಗಳೆಲ್ಲವೂ ಈ ರಾಗಿ ಮುದ್ದೆಯಲ್ಲಿದೆ. ಇದು ಸಿರಿಧಾನ್ಯದಲ್ಲಿ ಬರ್ತದೆ. ಇದು ವಯಸ್ಸಾದವರಿಗೆ, ಮಕ್ಕಳಿಗೆ ಅತಿ ಉತ್ತಮವಾಗಿದೆ. ಮತ್ತು ಇದನ್ನು ನಾವು ರೊಟ್ಟಿ ಮಾಡಿ ತಿನ್ಬೋದು, ರಾಗಿ ಮುದ್ದೆ ಮಾಡಿ ತಿನ್ಬೋದು, ರಾಗಿ ಗಂಜಿ ಮಾಡಿ ಕುಡ್ಬೋದು. ಇದು ಆರಾಮಿಲ್ಲದವ್ರಿಗೆ ಕೂಡ ಭಾರಿ ಹೆಲ್ತಿಯಾಗಿರ್ತದೆ. ನೋಡಿರಿ, ಈ ರೀತಿಯಾಗಿ ರೌಂಡ್ ಮಾಡ್ಕೋಬೇಕು. ನೋಡಿ, ತುಪ್ಪ ಹಾಕಿ ಹಚ್ಚೋದಂದ್ರೆ ಕೈ ಹತ್ತಬಾರ್ದು. ನೋಡಿ, ಕೈ ಹತ್ತಂಗಲ್ಲ, ಒಟ್ಟೆ ಕೈ ಹತ್ತಿಲ್ಲ. ಆದರೆ ತುಪ್ಪ ಹಚ್ಬೋದು. ತುಪ್ಪ ಇರ್ಲಿಕ್ಕೆ ಎಣ್ಣೆ ಕೂಡ ಹಚ್ಚಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ತಯಾರಾಗೈತ್ರಿ. ನೋಡ್ರಿ, ಪಕ್ಕದಾಗ ನುಗ್ಗೆಕಾಯಿ ಸಾಂಬಾರು ತಯಾರಾಗೈತ್ರಿ. ನೋಡ್ರಿ, ಈಗ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ತಯಾರಾಗೈತಿ. ಈಗ ನೋಡ್ರಿ, ಗುಂಡು ನೋಡ್ರಿ ಮುದ್ದೆ ಹೆಂಗೆ ತಯಾರಾಗೈತಿ, ರಾಗಿ ಮುದ್ದೆ. ಆಹಾ, ನೋಡ್ರಿ ಹೆಂಗೈತಲ್ಲ. ಈ ರಾಗಿ ಮುದ್ದೆ ಮ್ಯಾಗ ನೋಡಿ ಸ್ನೇಹಿತರೆ, ಮ್ಯಾಗಡೆ ತುಪ್ಪ ಹಾಕಕ್ಕೆ ಒಂದು ಜಾಗ ಮಾಡ್ಕೊಂಡು ಮ್ಯಾಗಿಟ್ಟು ತುಪ್ಪ ಹಾಕುದ್ರಿ. ನೋಡ್ರಿ, ರಾಗಿ ಮುದ್ದೆ ಒಳಗೆ ಅದ್ರ ತುಪ್ಪ, ಅದ್ರ ಮ್ಯಾಗ ಮತ್ತೆ ನೋಡ್ರಿ, ಹೇಳ್ರಿ ನೋಡೋಣ. ನೋಡ್ರಿ, ನುಗ್ಗೆಕಾಯಿ ಸಾಂಬಾರು, ರಾಗಿ ಮುದ್ದೆ, ನುಗ್ಗೆಕಾಯಿ ಸಾಂಬಾರು. ನೋಡ್ರಿಗ ಎಷ್ಟು ಚಂದ ಕಾಣಿಸತಿ. ಎರಡೂ ಕೂಡಿಸಿ ತಿಂದ್ರೆ ಏನು ರುಚಿ ಅಂತೀರಿ, ಏನು ಟೇಸ್ಟ್ ಅಂತೀರಿ, ಭಾರಿ ಟೇಸ್ಟ್ ನೋಡ್ರಿ. ಬೇಸಿಗೆ ಕಾಲದೊಳಗೆ ರಾಗಿ ಮುದ್ದೆ ತಂಪಂತಾರೆ ಶರೀರಕ್ಕೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಮತ್ತು ಹೊಸದಾಗಿ ನೀವು ಬಂದಿದ್ರೆ ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವು ಬರ್ತೀವತ್ತ. ಧನ್ಯವಾದಗಳು ಸ್ನೇಹಿತರೆ.